28ನೇ ತಾರೀಕಿಗೆ ಸ್ಯಾನ್ ಪೊಲೀಸ್ ಸ್ಟೇಷನ್ ಹಾವೇರಿ ಡಿಸ್ಟ್ರಿಕ್ಟಲ್ಲಿ ಒಂದು ಕೇಸ್ ರಿಪೋರ್ಟ್ ಆಯಿತು. ಆ ಕೇಸ್ದಲ್ಲಿ ವಿಕ್ಟಿಮ್ 23ನೇ ತಾರೀಕಿಗೆ ಮಾರ್ಚ್ ತಿಂಗಳಲ್ಲಿ ವಿಕ್ಟಿಮ್ ಆಸ್ಟ್ರೋಟಾಕ್ ಆ್ಯಪ್ ಮೂಲಕ ಒಬ್ಬ ಜ್ಯೋತಿಷ್ಗೆ ಕಾಂಟ್ಯಾಕ್ಟಲ್ಲಿ ಬಂದಿದ್ದರು. ಆದ ನಂತರ ಅವರು ಅವರ ಕಡೆಯಿಂದ ಇದು ಸಮಸ್ಯೆ ಬಗ್ಗೆ ಬೇರೆ ಬೇರೆ ಪೂಜಾ ಮತ್ತು ಈ ಬಗ್ಗೆ ಸಜೆಷನ್ ಕೂಡ ತಗೊಂಡಿದ್ದರು. ಅರೌಂಡ್ 3 ತಿಂಗಳು ನಂತರ ಅವರು ಸುಮಾರು ಅವರಿಗೆ ಸಜೆಷನ್ ಕೊಟ್ಟಿದ್ದರು ಮತ್ತು ಪೂಜೆ ಮಾಡಿ ಕೊನೆಯಲ್ಲಿ ಇದು ನಿಮ್ಮ ಬಂಗಾರ ಅಲ್ಲಿ ಏನೋ ದೋಷಿದೆ, ಆ ಬಗ್ಗೆ ನಿಮಗೆ ಎಲ್ಲ ಬಂಗಾರ ಕೊಡಬೇಕು ಅಂತ, ಅದರ್ವೈಸ್ ನಿಮಗೆ ತುಂಬ ತೊಂದರೆ ಬರುತ್ತೆ, ಜೀವ ಬೆದರಿಕೆ ಬರುತ್ತೆ, ಈ ಥರ ಅವರಿಗೆ ಥ್ರೆಟ್ ಮಾಡಿದರು. ಸೊ ಅವರು ಎಲ್ಲ ಬಂಗಾರ ಜ್ಯೋತಿಷ್ಗೆ ಕೊಟ್ಟಿದ್ದರು. ಆದ ನಂತರ ಜ್ಯೋತಿಷ್ ಹೋಗಿಬಿಟ್ಟಿದ್ದರು. ಆದ ನಂತರ ಆರೋಪಿ ವಿಕ್ಟಿಮ್ ಸ್ಯಾನ್ ಪೊಲೀಸ್ ಸ್ಟೇಷನಲ್ಲಿ ಬಂದು ಇದು ಚೀಟಿಂಗ್ ಕೇಸ್ ಕೊಟ್ಟಿದ್ದರು. ಮತ್ತು ಇದು ಸ್ಯಾನ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಇದು 56/25 ಅಂಡರ್ ಸೆಕ್ಷನ್ 66C 66D IT ಆ್ಯಕ್ಟ್ ಮತ್ತು 3162 ಆ್ಯಂಡ್ 3184 ಬಿನಾನ್ಸ್ದಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು. ಆದ ನಂತರ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಇದು ಆರೋಪಿ ಪತ್ತೆ ಮಾಡಲಿಕ್ಕೆ ಮತ್ತು ಎಲ್ಲ ಬಂಗಾರ ರಿಕವರಿ ಮಾಡಲಿಕ್ಕೆ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿದೆ. ಟೀಮಲ್ಲಿ ಇದು DYSP ಸ್ಯಾನ್, PI ಸ್ಯಾನ್ ಮತ್ತು ಅವರ ಎಲ್ಲ ಸಿಬ್ಬಂದಿಗಳು ಹೋಗಿದ್ದರು. ಮತ್ತು ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಿನ್ನೆ ಎಲ್ಲ ಆರೋಪಿ ಇದು 2 ಜನ ರಮೇಶ್ H ಮತ್ತು ಗೋಪಾಲ್, ಈ 2 ಜನ ಇದು ಅರೆಸ್ಟ್ ಆಗಿದ್ದರು ಮತ್ತು ಎಲ್ಲ ಬಂಗಾರ ಈಗ ರಿಕವರಿ ಆಗಿದೆ. 28ನೇ ತಾರೀಕಿಗೆ ಸ್ಯಾನ್ ಪೊಲೀಸ್ ಸ್ಟೇಷನ್ ಹಾವೇರಿ ಡಿಸ್ಟ್ರಿಕ್ಟಲ್ಲಿ ಒಂದು ಕೇಸ್ ರಿಪೋರ್ಟ್ ಆಯಿತು. ಆ ಕೇಸ್ದಲ್ಲಿ ವಿಕ್ಟಿಮ್ 23ನೇ ತಾರೀಕಿಗೆ ಮಾರ್ಚ್ ತಿಂಗಳಲ್ಲಿ ವಿಕ್ಟಿಮ್ ಆಸ್ಟ್ರೋಟಾಕ್ ಆ್ಯಪ್ ಮೂಲಕ ಒಬ್ಬ ಜ್ಯೋತಿಷ್ಗೆ ಕಾಂಟ್ಯಾಕ್ಟಲ್ಲಿ ಬಂದಿದ್ದರು. ಆದ ನಂತರ ಅವರು ಅವರ ಕಡೆಯಿಂದ ಇದು ಸಮಸ್ಯೆ ಬಗ್ಗೆ ಬೇರೆ ಬೇರೆ ಪೂಜಾ ಮತ್ತು ಈ ಬಗ್ಗೆ ಸಜೆಷನ್ ಕೂಡ ತಗೊಂಡಿದ್ದರು. ಅರೌಂಡ್ 3 ತಿಂಗಳು ನಂತರ ಅವರು ಸುಮಾರು ಅವರಿಗೆ ಸಜೆಷನ್ ಕೊಟ್ಟಿದ್ದರು ಮತ್ತು ಪೂಜೆ ಮಾಡಿ ಕೊನೆಯಲ್ಲಿ ಇದು ನಿಮ್ಮ ಬಂಗಾರ ಅಲ್ಲಿ ಏನೋ ದೋಷಿದೆ, ಆ ಬಗ್ಗೆ ನಿಮಗೆ ಎಲ್ಲ ಬಂಗಾರ ಕೊಡಬೇಕು ಅಂತ, ಅದರ್ವೈಸ್ ನಿಮಗೆ ತುಂಬ ತೊಂದರೆ ಬರುತ್ತೆ, ಜೀವ ಬೆದರಿಕೆ ಬರುತ್ತೆ, ಈ ಥರ ಅವರಿಗೆ ಥ್ರೆಟ್ ಮಾಡಿದರು. ಸೊ ಅವರು ಎಲ್ಲ ಬಂಗಾರ ಜ್ಯೋತಿಷ್ಗೆ ಕೊಟ್ಟಿದ್ದರು. ಆದ ನಂತರ ಜ್ಯೋತಿಷ್ ಹೋಗಿಬಿಟ್ಟಿದ್ದರು. ಆದ ನಂತರ ಆರೋಪಿ ವಿಕ್ಟಿಮ್ ಸ್ಯಾನ್ ಪೊಲೀಸ್ ಸ್ಟೇಷನಲ್ಲಿ ಬಂದು ಇದು ಚೀಟಿಂಗ್ ಕೇಸ್ ಕೊಟ್ಟಿದ್ದರು. ಮತ್ತು ಇದು ಸ್ಯಾನ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಇದು 56/25 ಅಂಡರ್ ಸೆಕ್ಷನ್ 66C 66D IT ಆ್ಯಕ್ಟ್ ಮತ್ತು 3162 ಆ್ಯಂಡ್ 3184 ಬಿನಾನ್ಸ್ದಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು. ಆದ ನಂತರ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಇದು ಆರೋಪಿ ಪತ್ತೆ ಮಾಡಲಿಕ್ಕೆ ಮತ್ತು ಎಲ್ಲ ಬಂಗಾರ ರಿಕವರಿ ಮಾಡಲಿಕ್ಕೆ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿದೆ. ಟೀಮಲ್ಲಿ ಇದು DYSP ಸ್ಯಾನ್, PI ಸ್ಯಾನ್ ಮತ್ತು ಅವರ ಎಲ್ಲ ಸಿಬ್ಬಂದಿಗಳು ಹೋಗಿದ್ದರು. ಮತ್ತು ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಿನ್ನೆ ಎಲ್ಲ ಆರೋಪಿ ಇದು 2 ಜನ ರಮೇಶ್ H ಮತ್ತು ಗೋಪಾಲ್, ಈ 2 ಜನ ಇದು ಅರೆಸ್ಟ್ ಆಗಿದ್ದರು ಮತ್ತು ಎಲ್ಲ ಬಂಗಾರ ಈಗ ರಿಕವರಿ ಆಗಿದೆ.